ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 26, 26ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ ಮತ್ತು 36ನೇ ವಚನದಿಂದ 75 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತಾಯ 26, 36ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ಗೆತ್ಸೆಮನೆಯ 22 ಅನುಭವಗಳನ್ನು ನೋಡಿಕೊಳ್ಳಬಹುದು. ಗೆತ್ಸೆಮನೆಯ 22 ಅನುಭವಗಳು, 22 ಎಕ್ಸ್ಪೀರಿಯನ್ಸಸ್ ಆಫ್ ಗೆತ್ಸೆಮನೆ. ಗೆತ್ಸೆಮನೆಯ 22 ಅನುಭವಗಳಲ್ಲಿ ನಾವು ಮೊದಲನೇದನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಗೆತ್ಸೆಮನೆ ಅಂದರೆ ಆ ಪದದ ಅರ್ಥ ಏನು ಎಂಬುದಾಗಿ ನೋಡಿಕೊಳ್ಳೋಣ. ಗೆತ್ ಅಥವಾ ಗಾತ್ ಎಂಬಂಥ ಪದದ ಅರ್ಥ ಒತ್ತುವುದು, ಅಮುಕುವುದು, ತುಳಿಯುವುದು ಮತ್ತು ಅದೇ ಸಂದರ್ಭದಲ್ಲಿ ಬಡಿಯುವುದು ಅಥವಾ ಸಂಗೀತ ವಾದ್ಯ ಬಾರಿಸುವುದು ಎಂಬ ಅರ್ಥಗಳನ್ನು ಕೊಡುತ್ತದೆ ಈ ಗಾತ್. ಗೆತ್ಸೆಮನೆ, ಗೆತ್ ಎಂಬ ಪದದ ಅರ್ಥ ಒತ್ತಡ, ತುಳಿಯುವುದು, ಆ ರೀತಿಯಾಗಿ ಆಗ್ತದೆ. ಶಮೇನ್, ಗೆತ್, ಗಾತ್ ಅಥವಾ ಗೆತ್ಸ್, ಶಮೇನ್ ಅಂತ ಹೇಳಿದರೆ ಹೊಳೆಯುವುದು, ಹೊಳಪು, ಪ್ರಕಾಶ, ಸುಗಂಧ ಮತ್ತು ಪುಷ್ಟಿ, ಈ ಅರ್ಥವನ್ನು ಕೊಡುವಂಥದ್ದು ಶಮೇನ್. ಗೆತ್ಸೆಮನೆ ಅಥವಾ ಗೆತ್ಸೆಮನೆ ಅಂತ ಹೇಳಿದರೆ ಈ ರೀತಿಯಾಗಿ ಹೇಳ್ಬೋದು. ಅದೇನಂತ ಹೇಳಿದರೆ ಪುಷ್ಟಿಯನ್ನು ತೆಗೆಯೋದು, ತುಳಿದು ಪುಷ್ಟಿಯನ್ನು ತೆಗೆಯೋದು, ಅಥವಾ ತುಳಿದು ಎಣ್ಣೆಯನ್ನು ತೆಗೆಯೋದು, ಅಥವಾ ಅಮುಕಿ ಎಣ್ಣೆ ಅಥವಾ ಸುಗಂಧವನ್ನು ಬರಮಾಡುವುದು. ಅದು ಒಂದು ರೀತಿಯಿಂದ ಪ್ರವಾದನೀಯವಾಗಿತ್ತು ಆ ಹೆಸರು. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಗೆತ್ಸೆಮನೆಯಲ್ಲಿದ್ದಾಗ ಆತನು ಒತ್ತಡಕ್ಕೆ ಒಳಪಟ್ಟನು. ಆ ಒತ್ತಡದಲ್ಲಿ ಅಮೂಲ್ಯವಾದಂಥ ರಕ್ತ, ಬೆವರಿನ ದೊಡ್ಡ ಹನಿಗಳೋಪಾದಿಯಲ್ಲಿ, ಹೌದು, ಮಾನವರಿಗೆ ಸಂಗೀತವನ್ನು, ಮಾನವರಿಗೆ ಪರಿಮಳವನ್ನು, ಪಾಪಿಗಳಾದಂಥ ನಮಗೆ ಸುಗಂಧವನ್ನು, ಪುಷ್ಟಿಯನ್ನು, ಅಭಿಷೇಕವನ್ನು, ಎಣ್ಣೆಯನ್ನು ಕೊಡುವಂಥದ್ದೇ ಈ ಗೆತ್ಸೆಮನೆಯ ಎಂಬಂಥ ಪದದ ಅರ್ಥ. ಈಗ ನಾವು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 36ನೇ ವಚನದಿಂದ 75 ವಚನಗಳಲ್ಲಿ ನಾವೇನು ನೋಡ್ತಿದ್ವಿ? 22 ಗೆತ್ಸೆಮನೆಯ ಅನುಭವಗಳು, 22 ಎಕ್ಸ್ಪೀರಿಯನ್ಸಸ್ ಆಫ್ ಗೆತ್ಸೆಮನೆ. ಮೊದಲನೇ ಅನುಭವ 36ನೇ ವಚನದಲ್ಲಿ, ಇಲ್ಲಿ ನಾನು ಅಲ್ಲಿಗೆ ಹೋಗಿ ಪ್ರಾರ್ಥಿಸುವವರೆಗೆ ಅಂತ ಯೇಸು ಸ್ವಾಮಿ ಹೇಳುವಾಗ ಪ್ರಾರ್ಥನೆ. ಗೆತ್ಸೆಮನೆಯ ಮೊದಲನೇ ಅನುಭವ ಪ್ರಾರ್ಥನೆಯ ಅನುಭವ, ಪ್ರಾರ್ಥನೆ. 37ನೇ ವಚನದ 2ನೇ ಭಾಗದಲ್ಲಿ ಯೇಸು ಸ್ವಾಮಿ ಕೆಲವು ಶಿಷ್ಯರನ್ನು ಕರ್ಕೊಂಡು, 3 ಶಿಷ್ಯರನ್ನು ಕರ್ಕೊಂಡು ಹೋದಾಗ ಆತನಿಗೆ ದುಃಖವಾಯಿತು. ಗೆತ್ಸೆಮನೆಯ 2ನೇ ಅನುಭವ ದುಃಖದ ಅನುಭವ. ದುಃಖ ಹೊಂದುವವರು ಧನ್ಯರು,
ಅವರು ಸಂತೈಸುವಿಕೆಯನ್ನು ಹೊಂದಿಕೊಳ್ಳುವರು, ಸಮಾಧಾನ ಪಡ್ಕೊಳ್ತಾರೆ. ದುಃಖಿಸುವುದಕ್ಕೂ ಮತ್ತು ಬಹು ವ್ಯಥೆ ಪಡುವುದಕ್ಕೂ ಗೆತ್ಸಮನೆಯ ಮೂರನೇ ಅನುಭವ ನೋವು. ಮೊದಲನೇ ಅನುಭವ ಪ್ರಾರ್ಥನೆ, ಎರಡನೇ ಅನುಭವ ದುಃಖ, ಮೂರನೇ ಅನುಭವ ವ್ಯಥೆ. ನಾಲ್ಕನೇದು ಭಾಳ ಚೆನ್ನಾಗಿದೆ. ಅದೇ ಮತ್ತಾಯ 26 ಮತ್ತು 38ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನೆಂದರೆ, ನೀವು ಇಲ್ಲೇ ಇದ್ದು ನನ್ನೊಡನೆ ಎಚ್ಚರವಾಗಿರ್ರಿ. ನನ್ನೊಡನೆ ಎಚ್ಚರವಾಗಿರಿ. ನನ್ನೊಡನೆ ಮೂವರನ್ನ ಕರ್ಕೊಂಡು ಹೋಗಿ, ಪೇತ್ರ, ಯಾಕೋಬ, ಯೋಹಾನ, ಇವು ಮೂವರನ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ನೊಡನೆ ಅಂತ ಹೇಳಿದಾಗ ಅನ್ಯೋನ್ಯತೆಯನ್ನು ಅದು ಸೂಚಿಸ್ತದೆ. ಫೆಲೋಶಿಪ್. ಗೆತ್ಸಮನೆಯ ಎಕ್ಸ್ಪೀರಿಯನ್ಸ್, ಗೆತ್ಸಮನೆಯ ಅನುಭವಗಳಲ್ಲಿ ಒಂದು ಅನ್ಯೋನ್ಯತೆ. ಮತ್ತು 39ನೇ ವಚನ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ಅದರಲ್ಲಿ ಯೇಸು ಸ್ವಾಮಿ ತಂದೆ ಹತ್ರ ಪ್ರಾರ್ಥಿಸುವಂಥ ಒಂದು ಮಹಾಪ್ರಾರ್ಥನೆ, ಅದು ಪರಮ ಶ್ರೇಷ್ಠ ಪ್ರಾರ್ಥನೆ. ಅದೇನಾಗಿದೆ ಅಂತ ಹೇಳಿದ್ರೆ, ತಂದೆಯೇ, ನನ್ನ ಚಿತ್ತದಂತಲ್ಲ, ನಿನ್ನ ಚಿತ್ತದಂತೆ ಆಗಲಿ. ನಾಟ್ ಮೈ ವಿಲ್ ಬಟ್ ಯುವರ್ ವಿಲ್ ಬಿ ಡನ್. ಈ ಒಂದು ಪ್ರಾರ್ಥನೆಯಲ್ಲಿ ಆತ್ಮಿಕ ಜೀವನದ ಎಲ್ಲ ರಹಸ್ಯಗಳು ಮರೆಯಾಗಿದೆ. ಒನ್ ಸೀಕ್ರೆಟ್, ಬಹಳ ಶಕ್ತಿಯುತವಾದಂಥ ಒಂದು ಪ್ರಾರ್ಥನೆ. ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತವೇ. ವಾವ್, ಆಶ್ಚರ್ಯ. ಇದು ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ಅನ್ನುವಂಥದ್ದು ಗೆತ್ಸಮನೆಯ ಅನುಭವಗಳಲ್ಲಿ 5ನೇ ಅನುಭವ. 22 ಅನುಭವಗಳಿದೆ. ಮತ್ತಾಯ ಬರೆದ ಸುವಾರ್ತೆ 26, 36ರಿಂದ 75 ವಚನಗಳವರೆಗೆ. ಅದರಲ್ಲಿ 5 ನಾವು ನೋಡಿದ್ವಿ. ಈಗ 6ನೇದು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. 41ನೇ ವಚನದಲ್ಲಿ ಅದೇನೆಂದರೆ, ಶೋಧನೆಗೆ ಒಳಗಾಗದಿರುವುದು. ಇನ್ನೊಂದು ಸಾರಿ ಹೇಳ್ತೇನೆ, ಶೋಧನೆಗೆ ಒಳಗಾಗದಿರುವುದು. ನಾಟ್ ಎಂಟರಿಂಗ್ ಇಂಟು ಟೆಂಪ್ಟೇಷನ್. ಗೆತ್ಸಮನೆಯ ಅನುಭವಗಳಲ್ಲಿ ಒಂದು ಮಹಾ ಅನುಭವ ಏನೆಂದರೆ, ಶೋಧನೆಗೆ ಒಳಗಾಗದಿರುವುದು. ಕಷ್ಟ ಬಂದಾಗ, ದುಃಖ ಬಂದಾಗ, ಬಹುವೇದನೆ ಬಂದಾಗ ನಾವು ಶೋಧನೆಗೆ ಒಳಗಾಗ್ಬಿಡುವ ಸಾಧ್ಯತೆ ಇದೆ. ಆದರೆ ಗೆತ್ಸಮನೆಯ ಅನುಭವ ಏನಂತ ಹೇಳಿದ್ರೆ, ಶೋಧನೆಗೆ ಒಳಗಾಗದಂಥ ಅನುಭವ. ವಾವ್, ಐ ಲೈಕ್ ಇಟ್. ಅದೇ ಮತ್ತಾಯ 26, 41ನೇ ವಚನದ 2ನೇ ಭಾಗದಲ್ಲಿ 7ನೇ ಗೆತ್ಸಮನೆಯ ಅನುಭವ ಅದೇನಂತ ಹೇಳಿದ್ರೆ, ಶರೀರವು ಬಲಹೀನ. ಫ್ಲೆಶ್ ಈಸ್ ವೀಕ್. ಶರೀರ ಬಲಹೀನ. ಇದು ಭಾಳ ಸರಳ ಸತ್ಯ, ಆದರೆ ಈ ಅನುಭವ ಭಾಳ ಪ್ರಾಮುಖ್ಯವಾದಂಥ ಒಂದು ಅನುಭವ. ಶರೀರ ಬಲಹೀನವಾದದ್ದು ದೇವ್ರ ಚಿತ್ತ ಮಾಡಲಿಕ್ಕೆ. ಅದ ಕಾರಣ ದೇವ್ರ ಸಹಾಯ ಬೇಕು. ಸರಿ, ಹಾಗೆ ಮುಂದುವರಿಯುವಾಗ 44ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಒಂದು ಮಾತು, ಯೇಸು ಅವರನ್ನು ಬಿಟ್ಟು ಹೊರಟು ಹೋಗಿ 3ನೇ ಸಾರಿ ಅದೇ ಮಾತುಗಳನ್ನು ಪುನಃ ಹೇಳಿ ಪ್ರಾರ್ಥಿಸಿದರು. ಇದರಿಂದ ನಾವು ಒಂದು ಸರಿ ಪ್ರಾರ್ಥನೆ ಮಾಡಿದರು, 2ನೇ ಸರಿ ಪ್ರಾರ್ಥನೆ ಮಾಡಿದರು, 3ನೇ ಸರಿ ಪ್ರಾರ್ಥನೆ ಮಾಡಿದರು. ನನ್ನ ಚಿತ್ತ ಅಲ್ಲ, ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತದಂತೆ ಆಗಲಿ, ನಿನ್ನ ಚಿತ್ತದಂತೆ ಆಗಲಿ ಅಂತ ಪ್ರೇಯರ್ ಮಾಡಿದರು. ಆದರೆ ಇದರಲ್ಲಿ ನಾವು ಕಲಿಯುವಂಥ ಇನ್ನೊಂದು ಸಂಗತಿ ಏನಿದೆ ಅಂದರೆ, ರಿಪೀಟೆಡ್ ಪ್ರೇಯರ್ಸ್, ಪುನರಾವರ್ತಿಸುವ ಪ್ರಾರ್ಥನೆಗಳು. ಅಂದರೆ ಸೇಮ್ ಪ್ರೇಯರ್ ಆಗಿರ್ಬೋದು, ಬೇರೆ ಪ್ರೇಯರ್ ಆಗಿರ್ಬೋದು, ಮತ್ತೆ 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 ಪ್ರಾರ್ಥನೆ, ಮತ್ತೆ ಪ್ರಾರ್ಥನೆ, ಮತ್ತೆ ಪ್ರಾರ್ಥನೆ. ಏನದು? ಗೆತ್ಸಮನೆಯ ಅನುಭವ. ಒಂದು ಸರಿ ಪ್ರೇಯರ್ ಮಾಡಿದ್ರೆ ಸಾಕಲ್ವಾ? 3ನೇ ಸಾರಿ ಅದೇ ಮಾತನ್ನು ಹೇಳಿ, ಅದೇ ಮಾತುಗಳನ್ನು ಪುನಃ ಹೇಳಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ.
ಹಾಗಾದರೆ ಯೇಸು ಸ್ವಾಮಿ 3 ಸಾರಿ ರಿಪೀಟ್ ಮಾಡಿ ಪ್ರೇಯರ್ ಮಾಡುವಾಗ ನಾವು 30 ಸಾರಿ ಅಥವಾ 300 ಸಾರಿ ಅಥವಾ 3000 ಅಥವಾ 3 ಲಕ್ಷ ಬಾರಿ ನಾವು ಪ್ರಾರ್ಥನೆ ಮಾಡುವುದರಲ್ಲಿ ತಪ್ಪೇನಿಲ್ಲ. ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದರೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನ ಹತ್ತಿರವಾಗಿಯೇ ಇದ್ದಾನೆ. ಕೀರ್ತನೆ 145:18. 45ನೇ ವಚನ, ಮತ್ತಾಯ 26:45. ಈಗ ಮನುಷ್ಯಪುತ್ರನ 2ನೇ ಭಾಗ ಪಾಪಿಗಳ ಕೈವಶವಾಗುವ ಸಮಯ ಸಮೀಪಿಸಿದೆ. ಯೇಸು ಸ್ವಾಮಿ ಟೈಮ್ ಕಾನ್ಷಿಯಸ್ ಆಗಿದ್ದರು. ಸಮಯ ಸಮೀಪಿಸಿದೆ. ಟೈಮ್ ಸೆನ್ಸ್ ಉಳ್ಳವರಾಗಿದ್ದರು. ಗೆತ್ಸೆಮನೆಯ ಅನುಭವ ಸಮಯ ಗ್ರಹಿಸುವ ಅನುಭವ. 48ನೇ ವಚನ, ಮತ್ತಾಯ 26 ಮತ್ತು 48. ಯೇಸುವಿಗೆ ದ್ರೋಹ ಮಾಡುವುದಕ್ಕಿದ್ದವನು ಅವರಿಗೆ, ನಾನು ಮುದ್ದಿಡುವಾತನೇ, ಆತನನ್ನು ಹಿಡೀರಿ ಅಂತ ಹೇಳ್ಬಿಟ್ಟು ಒಂದು ಗುರುತನ್ನು ಕೊಟ್ಟಿರ್ತಾನ್ರಿ ಈ ಯೂದ. ಹಾಗಾದರೆ ಗೆತ್ಸೆಮನೆಯ ಅನುಭವದಲ್ಲಿ ಒಂದು ಸ್ವಾರ್ಥ ಪ್ರೀತಿಯನ್ನು ಎದುರುಗೊಳ್ಳುವುದು, ಓವರ್ಕಮಿಂಗ್ ಸೆಲ್ಫ್ ಲವ್. ಸ್ವಾರ್ಥ ಪ್ರೀತಿ. ಸರಿ, 10 ಆಯಿತು. ಈಗ 22 ಗೆತ್ಸೆಮನೆಯ ಅನುಭವಗಳಲ್ಲಿ 10 ನಾವು ನೋಡಿಕೊಂಡಿದ್ವಿ. ಇನ್ನು 12 ಇದೆ. ಬೇಗ ಬೇಗ ಅದನ್ನು ನಾವು ನೋಡಿಕೊಳ್ತಕ್ಕದ್ದು. ಅದೇನಂತ ಹೇಳಿದರೆ 50ನೇ ವಚನಕ್ಕೆ ನಾವು ಹೋಗೋದಾದರೆ ಅದೇ ಮತ್ತಾಯ 26:50. ಅದಕ್ಕೆ ಯೇಸು ಯೂದನಿಗೆ ಹೇಳುವಂಥ ಮಾತು ಏನಂದರೆ, ಸ್ನೇಹಿತನೇ. ಅದೇನು ತೋರಿಸ್ತದೆ? ಡಿವೈನ್ ಲವ್, ದೈವಿಕ ಪ್ರೀತಿಯನ್ನು ಅದು ತೋರಿಸ್ತದೆ. ಹಿಡ್ಕೊಡ್ಲಿಕ್ಕೆ ಒಬ್ಬನು ಬಂದಿದ್ದಾನೆ, ಎಲ್ಲ ಆರ್ಮಿ ಥರ ಸೈನಿಕರನ್ನು ಅಥವಾ ಪೊಲೀಸರನ್ನು ಕರ್ಕೊಂಡು ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಕೂಡ ವೈರಿ ದ್ರೋಹಿ ಅನ್ನಲಿಲ್ಲ ಯೇಸು ಸ್ವಾಮಿ. ಸ್ನೇಹಿತನೇ, ಫ್ರೆಂಡ್. ಹಿಡ್ಕೊಟ್ರೆ ಏನು? ಸ್ನೇಹಿತನೇ. ನನಗೆ ಸಹಾಯ ಮಾಡಿದ್ನಲ್ಲ, ಅಂದರೆ ಹಣದ ಚೀಲೆಲ್ಲ ಇಟ್ಕೊಂಡಿದ್ನಲ್ಲ ನನ್ನ ಪರವಾಗಿ. ಅವ್ರು ಕದ್ದಿರಬಹುದು, ಆದರೂ ಕೂಡ ಸ್ನೇಹಿತ. ಆವಾಗ ಏನಾಗ್ತದೆ? ಒಬ್ಬನು ಕೈ ಚಾಚಿ ತನ್ನ ಖಡ್ಗವನ್ನು ಹಿರಿದು ಮಹಾಯಾಜಕನ ಆಳನ್ನು ಹೊಡಿತಾನ್ರೆ. ಆವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಅದು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 53ನೇ ವಚನ. 26ನೇ ಅಧ್ಯಾಯ ಮತ್ತು ಅದರಲ್ಲಿ 36ರಿಂದ 75 ವಚನಗಳು ಇವೆಯಲ್ಲ, ಅವುಗಳಿಗೆ ಒಂದು ಹೆಸರು ಕೊಟ್ಟಿದ್ವಿ. ಅದೇನೆಂದರೆ 22 ಗೆತ್ಸೆಮನೆಯ ಅನುಭವಗಳು. ಗೆತ್ಸೆಮನೆಯ ಅನುಭವದಲ್ಲಿ 12ನೇದು ಏನಂದರೆ 53ನೇ ವಚನ. ಈಗ ನಾನು ನನ್ನ ತಂದೆಗೆ ಕೇಳಿಕೊಂಡ್ರೆ ಆತನು ಈಗಾಗಲೇ 12 ದಳಗಳಿಗಿಂತ ಹೆಚ್ಚಾದ ದೂತರನ್ನು ನನಗೆ ಕೊಡಲಾರೆನೆಂದು ನೀನು ನೆನೆಸುತ್ತೀಯಾ? ಹಾಗಾದರೆ ಗೆತ್ಸೆಮನೆಯ ಅನುಭವಗಳಲ್ಲಿ 12ನೇದು ಏನಂದರೆ, ಕೆಲವು ಪ್ರಾರ್ಥನೆ ಮಾಡಬಾರ್ದು. ನಾಟ್ ಪ್ರೇಯಿಂಗ್ ಸರ್ಟನ್ ಪ್ರೇಯರ್ಸ್. ಅದು ಎಂಥ ಪ್ರೇಯರ್? ಕೆಲವು ಪ್ರಾರ್ಥನೆ ಅಂದರೆ ತಮ್ಮನ್ನು ಸಂರಕ್ಷಿಸಿಕೊಳ್ಳುವಂಥ, ತಂದೆ ಚಿತ್ತಕ್ಕೆ ಅಡ್ಡಿಯಾಗುವಂಥ ಪ್ರಾರ್ಥನೆಗಳು ಮಾಡಬಾರ್ದು. ಸರಿ, 54ನೇ ವಚನದಲ್ಲಿ ಗೆತ್ಸೆಮನೆಯ ಮತ್ತೊಂದು ಅನುಭವ 13ನೇ ವಚನದಲ್ಲಿ, ಹಾಗಾದರೆ ಇವುಗಳು ಹೀಗೇ ಆಗಬೇಕೆಂದು ಪವಿತ್ರ ಗ್ರಂಥದ ವಾಕ್ಯಗಳ ನೆರವೇರುವುದು. ವಾಕ್ಯ ನೆರವೇರುವುದು ಹೇಗೆ? ಒಂದು ರಾಂಗ್ ಪ್ರೇಯರ್ ಮಾಡಿಬಿಟ್ರೆ ವಾಕ್ಯ ನೆರವೇರೋದಿಲ್ಲ. ವಾಕ್ಯ ನೆರವೇರಬೇಕಂತ ಹೇಳ್ಬಿಟ್ಟು ಕೆಲವು ಪ್ರಾರ್ಥನೆ ನಾವು ಮಾಡಬಾರ್ದು.
ಅದೇ ಗೆತ್ಸೆಮನೆಯ ಅನುಭವ, ನೆರವೇರುವಿಕೆ. ಆವಾಗೇನಾಗ್ತದೆ, ಈ ರೀತಿಯಾಗಿ ಮಾತಾಡ್ತಿದ್ದಾಗ ಎಲ್ಲ ಶಿಷ್ಯರು ಓಡೋಗ್ಬಿಡ್ತಾರೆ. ಯೇಸುವನ್ನು ಬಿಟ್ಟು ಓಡಿ ಹೋದರು. 56ನೇ ವಚನ, ಮತ್ತಾಯ 26. ಅದರಿಂದ ನಾವು ಕಲಿಯುವಂಥದ್ದು ಒಂಟಿತನ, ಲೋನ್ಲಿನೆಸ್ ಈಸ್ ಅ ಪಾರ್ಟ್ ಆಫ್ ಗೆತ್ಸೆಮನೆ ಎಕ್ಸ್ಪೀರಿಯನ್ಸ್. ಆ ಸಂದರ್ಭದಲ್ಲಿ ಮುಖ್ಯ ಯಾಜಕರು, ಹಿರಿಯರು, ನ್ಯಾಯಸಭೆಯವರೆಲ್ಲರೂ ಕೂಡ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳ್ತಾರೆ, ಹುಡುಕ್ತಾರೆ. ಹೌದು, 59, 60 ವಚನಗಳಲ್ಲಿ ನಾವು ನೋಡುವಾಗ ಸುಳ್ಳು ಸಾಕ್ಷಿ, ಗೆತ್ಸೆಮನೆ ಅನುಭವ, ಇತರರು ನಮ್ಮ ವಿಷಯದಲ್ಲಿ ಸುಳ್ಳು ಸಾಕ್ಷಿಯಾಗಿ ಹೇಳುವಂಥ ಅನುಭವಕ್ಕೆ ಒಳಪಡುವಂಥದ್ದು. ದೇವರು ಎಲ್ಲರಿಗೂ ಕೊಡಲ್ಲ, ಆದರೆ PhD ಆತ್ಮಿಕವಾಗಿರುವಂಥವ್ರಿಗೆ ಕೊಡ್ತಾರೆ. ಮಹಾಯಾಜಕನ ಎದ್ದು ಯೇಸುವಿಗೆ, ನೀನು ಏನು ಉತ್ತರ ಕೊಡೋದಿಲ್ವಾ? ಇವರು ನಿನಗೆ ವಿರುದ್ಧವಾಗಿ ಸಾಕ್ಷಿ ಹೇಳುವುದೇನು ಎಂಬುದಾಗಿ ಮಹಾಯಾಜಕನ ಯೇಸು ಸ್ವಾಮಿ ಕೇಳ್ತಾನೆ. 62ನೇ ವಚನ. ಆದರೆ ಯೇಸು ಸ್ವಾಮಿ 63ನೇ ವಚನ. ಆದರೆ ಯೇಸು ಸುಮ್ಮನಿದ್ದರು. ಸೈಲೆಂಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಗೆತ್ಸೆಮನೆ ಎಕ್ಸ್ಪೀರಿಯನ್ಸ್. ಗೆತ್ಸೆಮನೆಯ ಅನುಭವದಲ್ಲಿ ಒಂದು ಸುಮ್ಮನಿರೋದು. ಮತ್ತು ಆ ರೀತಿಯಾಗಿ ಹೇಳುವಾಗ, ಜೀವಸ್ವರೂಪನ ದೇವರ ಮೇಲೆ ಆಣೆ ಇಟ್ಟು ನೀನು ಕೇಳ್ತೇನೆ, ಯಾರು ನೀನು ದೇವಪುತ್ರನಾದ ಕ್ರಿಸ್ತನಾದರೆ ಅದು ಹೇಳು ಅಂತ ಹೇಳಿದಾಗ, ಯೇಸು ಸ್ವಾಮಿ, ಹೌದು, ಇನ್ನು ಮೇಲೆ ಮನುಷ್ಯ ಪುತ್ರನು ಸರ್ವಶಕ್ತನ ಬಲಗಡಿಯಲ್ಲಿ ಕುಳಿತಿರುವುದನ್ನು ಮತ್ತು ಆಕಾಶದ ಮೇಘಗಳ ಮೇಲೆ ಬರುವುದನ್ನು ನೀವು ನೋಡುವಿರಿ ಎಂಬುದಾಗಿ ಹೇಳಿದಾಗ ಅಲ್ಲಿ ಏನು ತೋರ್ತದೆ? ಇಟರ್ನಿಟಿ ಫೋಕಸ್, ನಿತ್ಯತ್ವದ ಒಂದು ಕೇಂದ್ರ ಗೆತ್ಸೆಮನೆಯ ಅನುಭವ. ನಿಮಗೆ ಹೇಗೆ ತೋರ್ತದೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಜನರೆಲ್ಲ 66ನೇ ವಚನದಲ್ಲಿ ಈತನು ಮರಣಕ್ಕೆ ಪಾತ್ರನು ಎಂಬುದಾಗಿ ಹೇಳ್ತಾರೆ. ಗೆತ್ಸೆಮನೆಯ ಅನುಭವದಲ್ಲಿ ಮರಣ ಒಳಪಟ್ಟಿರು. 67ನೇ ವಚನ ಮತ್ತು 26, 67 ಈ ರೀತಿಯಾಗಿದೆ. ಜನರು ಆತನ ಮೇಲೆ ಉಗುಳಿ ಗುದ್ದಿದ್ರು. ಹೌದು, ಅದೇನು ತೋರಿಸ್ತದೆ? ಹಿಂಸೆ. ಗೆತ್ಸೆಮನೆಯ ಅನುಭವ ಹಿಂಸೆಯ ಅನುಭವ. ಆಮೇಲೆ ನಮಗೆ ಪ್ರವಾದನೆ ಹೇಳುವ ಅಂದ್ರಂತೆ. 68ನೇ ವಚನ. ಗೆತ್ಸೆಮನೆಯ ಅನುಭವ ನಮಗಿರುವ ವರದ ಬಗ್ಗೆ ಟೀಕೆ ಹಾಕುವ ಅನುಭವ. ಹೌದು, ಆತನ ಪ್ರವಾದಿ ಆಗಿದ್ದನು, ಆದರೂ ಕೂಡ ಪ್ರವಾದನೆ ಹೇಳು ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಗಿ ಹೇಳ್ತಾರೆ. ಕೊನೆಗೆ ಪೇತ್ರನ ಬಗ್ಗೆ ನೋಡುವಾಗ, ಪೇತ್ರನು ಯೇಸು ಸ್ವಾಮಿಯನ್ನು ನಿರಾಕರಿಸ್ತಾನೆ. 74ನೇ ವಚನ ಮತ್ತು 70ನೇ ವಚನದಲ್ಲಿ ನಮಗೆ ಆಪ್ತರು ನಮ್ಮ ನಿರಾಕರಿಸುವುದು ಗೆತ್ಸೆಮನೆಯ ಅನುಭವಗಳಲ್ಲಿ ಒಂದು. ಹೌದು, ಕೊನೆಯದಾಗಿ ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿಬಿಟ್ಟು ಬಹು ವ್ಯಥೆಪಟ್ಟು ಅತ್ತನಂತೆ. 75ನೇ ವಚನ. ಬಹು ವ್ಯಥೆ ಪಡುವಂಥದ್ದು, ಮಾನಸಾಂತರ ಪಡುವಂಥದ್ದು ಕೂಡ ಗೆತ್ಸೆಮನೆಯ ಅನುಭವಗಳಲ್ಲಿ ಒಂದಾಗಿರ್ತದೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 36ರಿಂದ 75 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.